ಆಕ್ಚುಲಿ ಏನ್ ಮಾಡಿದೆ ಗೊತ್ತಾ, ನಿಮ್ ಪ್ರೊಫೈಲ್ ನೋಡಿ ನಾನು ಇನ್ಸ್ಟಾನೇ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ನಿಮ್ಮನ್ನ ಮದುವೆ ಆದ್ರೆ ಆಟೋಮೆಟಿಕ್ ಬರೋದು. ಸುಮ್ನೆ ನಿಮ್ಮನ್ನ ಮಾತಾಡ್ಸ್ಬೇಕು, ಮೀಟ್ ಮಾಡ್ಬೇಕು ಅಂತಾನೆ ಬಂದೆ. ಮ್ಯಾರೇಜ್ ಆಗೋಗಿದೆ ನನಗೆ. ಹಾಯ್, ಆಕಾಶ್ ಅಂತ. ಆರಾಮ? ಈ ಕಡೆ ಅಂದ್ರೆ ನಾನು ಮಾತಾಡ್ತೀನಿ. ಏನಾಗತ್ತೆ, ನಾನು ಮಾತಾಡ್ತೀನಿ ಇರಲ್ಲ, ಆಮೇಲೆ ಮಾತಾಡುವ 2 ಮಿನಿಟ್ಸ್ ಮಾತಾಡ್ಬೇಕಿತ್ತು. ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ದು. ಆಕ್ಚುಲಿ ನೆನ್ನೆ ಬರ್ಬೇಕಾಗಿತ್ತು. ಹಾ ಬಿಡು, ಅದು ಮಾತಾಡ್ಬಿಟ್ಟು ಬರ್ತೀನಿ. ಒಂದು 2 ಮಿನಿಟ್ಸ್ ಕೊಡು. ಇಲ್ಲ, ಪಬ್ಲಿಕ್ ಅಲ್ಲೇ ಇದೆ, ಭಯ ಯಾಕೆ? ಹಾ ಬನ್ನಿ, ಆಮೇಲೆ ಮಾತಾಡ್ಕೊಳ್ಳಿ. ನಾನು ಆಕ್ಚುಲಿ ಜಿಮ್ಗೆ ಹೋಗ್ಬೇಕಾಗಿದೆ, ಯಲಹಂಕದಲ್ಲಿ. ಹಾ, ನಮ್ದೇ ಜಿಮ್ ಇದೆ, ಫಿಟ್ 24 ಅಂತ. ನಾನು ಆಕ್ಚುಲಿ ನಿಮ್ಮನ್ನ ಫಸ್ಟ್ ಟೈಮ್ ಇನ್ಸ್ಟಾದಲ್ಲಿ ನೋಡಿದೆ, ಆಮೇಲೆ ಲೇಟ್ಲಿ ಗೊತ್ತಾಯ್ತು ನನ್ನ ಮಗ ಫಾಲೋ ಮಾಡ್ತಿದ್ದೆ ನೀವು. ಹಾ, ಸೊ ಹಂಗೆ ಸುಮ್ನೆ ನಿಮ್ಮನ್ನ ಮಾತಾಡ್ಸ್ಬೇಕು, ಮೀಟ್ ಮಾಡ್ಬೇಕು ಅಂತಾನೆ ಬಂದೆ. ಅಲ್ಲಿಂದಲ್ಲ, ಯಲಹಂಕನಿಂದ. ಹಾ, ಫೋನ್ ಎತ್ತಿಡಿಯಲ್ಲ, ಒಂದು 2 ಮಿನಿಟ್ಸ್ ಟೈಮ್ ಕೊಡಿ. ಅಲ್ಲಿಂದ ಬಂದಿದ್ದೀವಿ ಅಂತ. ನಾನೇ ಕಳ್ಸಿದ್ದು, ಡಿಸ್ಟರ್ಬ್ ಆಗಬಾರ್ದು. ಹೇಳ್ಬೇಕು ನೀವು. ಆರಾಮ? ಬೈದೇವೆ, ಆಕಾಶ್ ಅಂತ. ನಿಮ್ಮ ಹೆಸರು? ಗೊತ್ತಿದೆ. ಶಿಲ್ಪಾ ಶೆಟ್ಟಿನಾ? ಗೌಡ ಆಗೋಕೆ ಇಷ್ಟ ಇದೆಯಾ ಅಂತ? ಅಲ್ಲ, ಶೆಟ್ಟಿ ಅಂದ್ಮೇಲೆ ಅದು ಚೇಂಜ್ ಆಗತ್ತಲ್ಲ ಅಂತ. ಮ್ಯಾರೇಜ್ ಆಗೋಗಿದೆ ನನಗೆ. ಹೌದಾ? ನಿಜ? ಅವ್ರು ಹೇಳಿಲ್ಲ. ಈ ಕಡೆ ಬಂದ್ಬಿಡಲ್ಲ, ಕೇಳ್ಸತ್ತೆ ಮೇ ಬಿ. ಸೀರಿಯಸ್ಲಿ? ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. 6 months ನನ್ನ ಟೈಮ್ ವೇಸ್ಟ್ ಆದಂಗೆ ಫೀಲ್ ಆಗ್ತಿದೆ ಒಂದೇ ಸೆಕೆಂಡ್. ನಿಜನಾ? ಹೌದಾ? ಮ್ಯಾರಿಡಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀವು ಲವ್ ಮಾಡ್ತಾ ಇದ್ದೀರಾ? ಅಲ್ಲ, ಇಷ್ಟ ಆಯ್ತು, ಅದಕ್ಕೆ ಅಪ್ರೋಚ್ ಆಗೋಣ ಅಂತ. ಚಾನ್ಸ್ ಇಲ್ಲಲ್ಲ? ನಂಬರ್ ಸಿಗುತ್ತಾ? ನಾನು ಆಕ್ಚುಲಿ ಅವನ ಹತ್ರ ತಗೋಬೋದಾಗಿತ್ತು, ಬಟ್ ಡೈರೆಕ್ಟ್ ನಿಮ್ಮ ಹತ್ರನೇ ಬಂದು ಮಾತಾಡಿಸಿ ನಿಮ್ಮ ಹತ್ರ ನಡೆಯುತ್ತೆ ಅಟ್ಲೀಸ್ಟ್. ಈಗ ಅದನ್ನ ಹಾರ್ಟ್ ಹೊಡಿಯೋಕೆ ಆಗ್ತಿಲ್ಲ ಈಗ ಸಡನ್ ಆಗಿ ಅಂತ ಅಂದ್ರೆ. ಸೀರಿಯಸ್ಲಿ ನೀವು ಆಂಟಿ ಅಂತ ನಾನು ನಂಬಕ್ ಆಗ್ತಿಲ್ಲ. ನಾನು ಇವಾಗ ಆಂಟಿ ಅನ್ಬೇಡಿ. ನಾನು ಯಾಕನ್ಲಿ? ನನಗೆ ಫೀಲ್ ಆಗುತ್ತೆ ಆಮೇಲೆ ಮತ್ತೆ ನೀವು ಅಂದ್ರೆ ನಾನು ಯಾಕನ್ಲಿ? ಇಷ್ಟಪಟ್ಟು ಆಂಟಿ ಅನ್ನಕ್ಕಾಗತ್ತಾ? ಬಟ್ ಮದುವೆ ಆಗಿರೋರ್ನ ಆಂಟಿ ಅಂತಾರೆ ಅಂತ ಹಂಗೆ ಹೇಳಿದ್ದೆ ಅಷ್ಟೇ. ನೀವಲ್ಲ, ನೀವು ಆ ಥರ ಇಲ್ಲ ಅಂತ ಹೇಳ್ತಿರೋದು. ಇಲ್ಲ ತಾನೇ? ನೀವು ಆಂಟಿ ಥರ ಇದ್ದೀರಾ? ಅದೇ ನಾನು ಹೇಳ್ತಿರೋದು, ಅದಕ್ಕೆ ಬಂದಿದ್ದು. ಸರಿ, ಏನು ಓಕೆ, ಇಷ್ಟು ಬೇಗ ಬಂದು ಹಂಗೆ ಹೋಗೋದು ನಮ್ಗೆ ಸೈಕ್ ಆಗ್ತಿದೆ ಸೀರಿಯಸ್ಲಿ. ನನಗೆ ಇರ್ಲಿ ಬಿಡಿ, ಆಮೇಲೆ ಏನೋ ಒಂದು ಅವ್ನು ಮ್ಯಾನೇಜ್ ಮಾಡ್ತಾನೆ ಬಿಡಿ. ಒಂದು ನಿಮಿಷ ಫೋನ್ ಇತ್ತಿಡಿಯಲ್ಲ. ನಾನು ಮತ್ತೆ ನಿಮ್ಮನ್ನು ಡಿಸ್ಟರ್ಬ್ ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಬಿಕಾಸ್ ಎಷ್ಟು ಜನ ಮಕ್ಕಳು? ನೀವು ಹಿಂಗೆ ಕೇಳ್ತಾ ಇದ್ರೆ ನನಗೆ ಬೇಜಾರಾಗ್ತಾ ಇದೆ. ಅಲ್ಲ, ಇನ್ನು ಏನೇ ಇಲ್ಲ, ಮದುವೆ ಆಗಿದೆ. ನನ್ಗೊಂದು ಮಗು ಐತೆ, ಏನಕ್ಕೆ 6 months ವೇಸ್ಟ್ ಮಾಡ್ಕೊಂಡ್ರಲ್ಲ? ಅಟ್ಲೀಸ್ಟ್ ಅವ್ರನ್ನ ಕೇಳಿದ್ರೆ ನನ್ಗೆ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದಲ್ಲ. ಹೌದಾ? ಮ್ಯಾರಿಡಾ? ನಿಜ ಮ್ಯಾರಿಡಾ? ಸೀರಿಯಸ್ಲಿ ನಂಗೆ ನಿಜ ನಂಬಕ್ ಆಗ್ತಿಲ್ಲ. ಅವ್ರು ಹೇಳಿಲ್ಲ ಅವ್ರಿಗೆ? ನೀವು ನನ್ನ ಡೀಟೇಲ್ಸ್ ಕೇಳಿದ್ರೆ ಅವರೇ ಹೇಳ್ತಾ ಇದ್ದಾರೆ. ನಾನೇನೋ ವರ್ಕ್ ಪರ್ಪಸ್ ಮಾತಾಡ್ಬೇಕು ಅಂತ. ಅವ್ರು ಜಿಮ್ಗೆ ಹೋಗ್ತಾರೆ ಅಂದ್ರು, ನಮ್ ಜಿಮ್ಗೆ ಟ್ರೈನರ್ ಬೇಕು, ಇವ್ರು ಚೆನ್ನಾಗಿದ್ದಾರೆ. ನಾನು ಹಂಗೆ ಹೇಳ್ದೆ ಅವ್ನಿಗೆ ಮ್ಯಾಟ್ರ್. ಆಕ್ಚುಲಿ ಅವ್ನಿಗೂ ಹೇಳಿಲ್ಲ. ಹಾ,
ನಿಮ್ಗೆ ಚಾನ್ಸ್ ಇಲ್ಲ ಬಿಡಿ ಏನ್ ಅಲ್ಲ ಒಂದು 2 ಮಿನಿಟ್ಸ್ ಆದ್ರೂ ಮಾತಾಡೋಕೆ ನಂಗೆ ಸಮಾಧಾನ ಆಗೋದು. ನೀವು ಬನ್ನಿ, ಏನ್ ಹಿಂದೆ ಹಿಂದೆ ಹೋಗ್ತಿದ್ರ ನಾನೇನು ಇಲ್ಲ ನನ್ಗೆ ಭಯ ಆಗ್ತಾ ಏನು ನಾನು ಶೇಖಂಡ್ ಬಿಟ್ಟು ಏನ್ ಕೊಟ್ಟೆ ಹೇಳಿ ನಿಮ್ಗೆ? ಹೇಳಿ. ಹಾ ನೀವೇ ಹೇಳಿ. ಸಾರಿ ನನಗೆ ಮದ್ವೆ ಆಗ್ಬಿಟ್ಟಿದೆ, ಸೊ ನಿಮ್ಗೆ ಚಾನ್ಸ್ ಇಲ್ಲ. ಅಲ್ಲ ಚಾನ್ಸ್ ಬಗ್ಗೆ ಅಲ್ಲ. ಇನ್ವೆಸ್ಟ್ ಮಾಡ್ಕೋಬೇಡಿ ಯಾಕಂದ್ರೆ ಓಕೆ, ಇಲ್ಲ 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 ನಾ ಆ ಥರ ನಾವು ಆ ಕ್ಯಾರೆಕ್ಟರ್ ಅಲ್ಲ ಬಿಡಿ. ಅಲ್ಲ ಈರಿ ಮದುವೆ. ಸರಿ ಹೇಳಿ. ಓಕೆ ಸರಿ ಓಕೆ ಮತ್ತೆ ಏನು ಓಕೆ ಮತ್ತೆ ಕರೆಕ್ಟ್ ಆಗಾದ್ರೂ ಮಾತಾಡೋಗಿಲ್ಲ. ಏನ್ ಹೇಳ್ಬೇಕು? ಲೈಕ್ ಓಕೆ ಎನಿವೆ ನಾನು ಡೈರೆಕ್ಟ್ ಪಾಯಿಂಟಿಗೆ ಬರ್ತೇನೆ. ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಡೈವರ್ಸ್ ಕೊಡೋ ಥಾಟ್ ಇದೆಯಾ? ಇಲ್ಲ, ನಿಜ? ಡೈವರ್ಸ್ ಕೊಟ್ರು ನನ್ನ ನೆಕ್ಸ್ಟ್ ಮ್ಯಾರೇಜ್ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ. ಯಾಕೆ? ಯಾಕಂದ್ರೆ ಅಷ್ಟೇ. ಅಲ್ಲ ಓಕೆ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು ಅಗೇನ್. ಇದು ಮೇ ಬಿ ನಮ್ಮ ಲಾಸ್ಟ್ ಮೀಟ್ ಆಗಿರ್ಬೋದು. ಇನ್ ಕೇಸ್ ಗೊತ್ತಿಲ್ಲ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಬಟ್ ಒಂದು ನೋಡಕ್ ಚೆನ್ನಾಗಿದ್ರೆ ಇನ್ನ 26 ನೀವು ಹಾಕೋದಲ್ಲ ಬೇರೆ ಯಾರಾದ್ರೂ. ಅಂದ್ರೆ ನೀವು ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿಲ್ಲ ಅಂತಂದ ಅಂದ್ರೆ ನಂಗೆ ಮದ್ವೆ ಆಗಿ ಆಲ್ರೆಡಿ ಒಂದ್ ಬೇಬಿ ಇದೆ ಅಲ್ವಾ. ನನ್ಗೆ ಅದೇ ಅದು ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಡೈವರ್ಸ್ ಕೊಡ್ತೀರಾ? ಹೆಂಗ್ ಕೊಡಕ್ ಆಗುತ್ತೆ ಹೇಳಿ? ರೆಸ್ಪೆಕ್ಟ್ ಹೋಗುತ್ತೆ ಅಲ್ವಾ. ರೆಸ್ಪೆಕ್ಟ್ ಅಂದ್ರೆ ಫೀಲಿಂಗ್ ಅಂದ್ರೆ ಸಮಾಜದಲ್ಲಿ ನಿಮ್ಗೆ ಇನ್ನು ಫ್ಯೂಚರ್ ಇದೆ. 26 ಮತ್ತೆ ಅದು ನಿಮ್ಗೇನ್ 35 ಆಗಿದೆ ಇಲ್ಲ 45 ಆಗಿದೆ, ನಿಮ್ಗೂ ಫ್ಯೂಚರ್ ಇದೆಯಲ್ಲ. ಹೇಳ್ತಾ ಇರೋದೇನ್ ಗೊತ್ತಾ, ಇದು ಫ್ಯೂಚರ್ ಅನ್ನೋದು ಥಿಂಕ್ ಮಾಡಿದ್ರೆ ಓಕೆ ನಿಮ್ಗೆ ಇನ್ನೂ 26. ಓಕೆ ನಿಮ್ ಫ್ಯಾಮಿಲಿನಲ್ಲಿ ಅಕ್ಸೆಪ್ಟ್ ಮಾಡಲ್ಲ ಆಯ್ತಾ. ಅಂದ್ರೆ ನಿಮ್ಗೆ ಮದ್ವೆ ಆಗಿಲ್ಲ ಅಂತ ಹೇಳ್ತೇನೆ. ಅಷ್ಟೊಂದಿಲ್ಲ. ಅಲ್ಲ ನಿಮ್ಗೆ ಇನ್ನ ಮದ್ವೆ ಮೆಚುರಿಟಿ ನಿಮ್ಗೆ ಇದೆಯಲ್ಲ. ನಿಮ್ಮನ್ನ ಮದುವೆ ಆದ್ರೆ ಆಟೋಮೆಟಿಕ್ ಬರೋದು. ಮದುವೆ ಆದ್ರೆ ಆಟೋಮೆಟಿಕ್ ಬರೋದು. ಮಾಡ್ತೀರಾ? ಅಲ್ಲ ಆದ್ರೆ ಆಟೋಮೆಟಿಕ್ ಆಗಿ ಬಂದೇ ಬರುತ್ತಲ್ಲ. ಈಗ ಹುಡುಗಾಗಿದ್ರು ಹುಡುಗಿಗಿಲ್ಲ ಅಂದ್ರು ಅದು ಹುಡುಗ ಮ್ಯಾನೇಜ್ ಮಾಡ್ತಾನೆ. ಈಗ ನನಗೆ ಮೆಚುರಿಟಿ ಇಲ್ಲ ಅಂತಿದ್ರಲ್ಲ, ನಿಮ್ಗೆ ಇದೆಯಲ್ಲ, ನೀವು ಮ್ಯಾನೇಜ್ ಮಾಡ್ಬೋದಲ್ಲ. ಜಿಮ್ ಐತಾ ನಿಮ್ದು? ಹಾ ಆರಾಮಾಗಿದ್ದೀರಾ? ಹ್ಯಾಪಿ ಲೈಫ್? ಅಲ್ಲ ಈಗ ಏನು ಹಾಳಾಗಲ್ಲ, ಲೈಫ್ ಏನು ಹಾಳಾಗಲ್ಲ. ಅದು ಹ್ಯಾಪಿಯಾಗೇ ಇರ್ತೀನಿ, ಡೆಫಿನೆಟ್ಲಿ ಹ್ಯಾಪಿಯಾಗೇ ಇರ್ತೀನಿ ನಿಮ್ಮ ಜೊತೆ. ಲೈಕ್ ಇನ್ನ ಖುಷಿನೇ, ನನಗೆ ಹ್ಯಾಪಿ ಅಲ್ಲ, ಇಷ್ಟಪಟ್ಟು ಬಂದಿರೋದು. ಸೊ ಡೆಫಿನೆಟ್ಲಿ ಹ್ಯಾಪಿನೇ ಇರುತ್ತೆ, ಆ ಥರ ಏನಿಲ್ಲ. ಯಾಕೆ ಹಿಂಗಿದ್ದೀರಾ ವೇಸ್ಟ್ ಆಗಿ? ಸುಮ್ಗೆ ಯಾಕೆ? ವೇಸ್ಟ್ ಏನಿಲ್ಲ, ವರ್ಕ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಆಂಟಿ ಲವರ್ಸ್ ಅಂತಾರೆ, ಅದನ್ನ ಇಂಪ್ರೂವ್ ಮಾಡ್ಕೊಂತ ಇದ್ದೀವಿ. ಅಂದ್ರೆ ನೀವು ಆಂಟಿ ಅಂತ ನೀವು ನೋ ನಾನು ಅಕ್ಸೆಪ್ಟ್ ನೀವು ಆಂಟಿ ಅಂದ್ರೆ ಹೆಂಗೆ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೆ ಹೇಳಿ? ಆಕ್ಚುಲಿ ವಿಡಿಯೋ ಅವ್ರಿಗೆ ಮ್ಯಾರಿಡ್ ಅಂತ ನನಗೆ ಗೊತ್ತಿಲ್ಲ, ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಜಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ಆಯ್ತು ಓಕೆ, 6 ಮಂತ್ಸ್ ಮಾಡಿದ್ದೀನಿ. ಕಟ್ ಮಾಡಿ ಆಯ್ತು. ಯಾರು? ಜಿಮ್ನಿಂದನಾ? ಬಿಡಿ ಆಯ್ತು, ದಿನ ಹೋಗ್ತೀರಾ, ಇವತ್ತೊಂದು ದಿವಸ ಲೇಟ್ ಆಗೋದ್ರೆ ಏನಾಗುತ್ತೆ? ನಿಮಗೆ ವರ್ಕೌಟ್ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಅಪ್ಪ ಸುಜಾಬ್ ಮಾಡಿಬಿಡಿ ಅಲ್ಲ 5 ಮಿನಿಟ್ಸು. ವರ್ಕೌಟ್ ಅಂತಲ್ಲ, ನಾನು ಸ್ಟ್ರೆಂತ್ ವರ್ಕೌಟ್ ಮಾಡ್ತಾ ಇರೋದು. ಓಕೆ, ಸ್ಟ್ರೆಂತ್ ಬೇಕಿದೆಯಾ ಈಗ? ನೋಡಿ ನಾನು ಇದ್ದೀನಿ. ಏನಕ್ಕೆ ನಿಮ್ಗೆ 26 ಇನ್ನೂ ಏಜ್, ಇನ್ನ ಚೈಲ್ಡ್. ಇಲ್ಲ ಅವ್ರು ನೋಡ್ತಿದ್ದಾರೆ, ಅದಕ್ಕೆ ಈ ಕಡೆ ಆದ್ರೂ ಸರಿ ಹೇಳಿ, ಸರಿ ಓಪನ್ ಆಗಿ ಹೇಳಿ. ಇಲ್ಲ ರೋಡ್ ಯಾಕಂದ್ರೆ ಎಲ್ಲರೂ ಅಪ್ಪ ನೋಡಿ ಆಂಟಿ ಅನ್ಬಿಡ್ತೀನಿ, ಆಮೇಲೆ ನನಗೆ ಇಷ್ಟ ಇಲ್ಲ. ನಾನು ಈ ಥರ ಬಂದು ನೀವು ಬ್ರೋ ಅನ್ನೋದಾ? ಛೀ ನಿಮ್ ಅಲ್ಲ, ಇದಕ್ಕೆ ನಿಮ್ಗೆ ಏನಾದರೂ ನ್ಯಾಯನ ಹೇಳಿ. ಐ ಮೀನ್ ಸೀರಿಯಸ್ಲಿ, ಐ ಮೀನ್ ನೀವು ಫ್ರ್ಯಾಂಕ್ ಮಾಡ್ತಾ ಇದ್ದೀರಾ ಇಲ್ಲಾಂದ್ರೆ ಏನಾದ್ರು? ನೋ ವೇ. ನಾನು ಪ್ರಾಮಿಸ್ ಹೇಳ್ತಿದ್ದೀನಿ, ಪ್ರಾಮಿಸ್ ನೀವು ಮ್ಯಾರಿಡ್ ಅಂತ ನನಗೆ ಗೊತ್ತಿಲ್ಲ. ನನ್ನ ಸೀರಿಯಸ್ ನಿಜ ಹೇಳ್ತಾ ಇದ್ದೀನಿ. ಫ್ರ್ಯಾಂಕ್ ಮಾಡ್ತಾ ಇಲ್ಲ, ಚಾನ್ಸೇ ಇಲ್ಲ. ಇಲ್ಲ ನಾನು ಯಾಕೆ ಮಾಡಲಿ? ಏನೋ ನನಗೆ ಹಂಗೆ ಅನಿಸ್ತಾ ಐತೆ, ಫ್ರ್ಯಾಂಕ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಇಲ್ಲ ಸೀರಿಯಸ್ಲಿ ಇಲ್ಲ. ಹೌದಾ? ನನ್ನ ಮದುವೆ ಆಗ್ಬಿಟ್ಟಿದೆ. ನನ್ ನಿಜ ಗೊತ್ತಿಲ್ಲ, ನನ್ಗೆ ಅದು ಗೊತ್ತಿಲ್ಲದೆ ಬಂದಿದ್ದೀನಿ. ಅಟ್ಲೀಸ್ಟ್ ಅವ್ರನ್ನ ಕೇಳಿದ್ರೆ ಹೇಳ್ತಾ ಇದ್ದಾರೆ. ನಾನು ಹೆಂಗ್ ಕೇಳೋದು? ಅವ್ನು ಮತ್ತೆ ಅವನೇನು ಅನ್ಕೊಂತಾನೆ ಅಂತ. ನನಗೆ ಆಕ್ಚುಲಿ ಅವ್ನಿಗೂ ಮ್ಯಾಟ್ರ್ ಇರಲಿಲ್ಲ. ಅವ್ನು ಜಿಮ್ ಟ್ರೈನರ್ ಬೇಕು, ಪರ್ಸನಲ್ ಮಾತಾಡ್ಬೇಕಿತ್ತು. ನಾನೇ ಜಿಮ್ಗೆ ನೀವು ಜಿಮ್ಗೆ ಹೋಗ್ತಿದ್ದೀರ ಅಂತ ಗೊತ್ತಾಯ್ತು ಅಂತ ನಾನು ಅಲ್ಲೊಂದು ರೀಸನ್ ಬೇಕಿತ್ತು, ಅದಕ್ಕೆ ಅವ್ನು ಕರ್ಕೊಬರೋಕ್ಕೆ. ರೀಸನ್ ಇಲ್ಲ, ಬುದ್ಧಿ ಇಲ್ಲ. ಅವ್ರಿಗಿಲ್ವೋ ನನಗಿಲ್ವೋ ನಿಮ್ಗೆಲ್ವೋ ಗೊತ್ತಾಗಿಲ್ಲ. ಸೀರಿಯಸ್ಲಿ ನಿಮ್ಗೂ ಬುದ್ಧಿ ಇಲ್ಲ. ಒಂದು ಮದುವೆ ಆಗಿರೋ ಹುಡುಗಿನ ನೀವು ಈಗ ಗೊತ್ತಾಗ್ತಿದೆ ನೀವು ಆಂಟಿ ಅಂತ. ನನಗೇನು ಗೊತ್ತು ಮೊದಲೇ? ನೀವು ಆಂಟಿ ಅಂತ ನನಗೇನು ಗೊತ್ತು ಮೊದಲೇ? ಡೈವರ್ಸ್ ಕೊಟ್ಬಿಟ್ಟು ಮದುವೆ ಆಗಿ ಅಂದ್ರೆ ನೋ ಡೈವರ್ಸ್ ಕೊಡ್ತೀರಾ ಅಂತ ಕೇಳಿದ್ದು. ಡೈವರ್ಸ್ ಕೊಟ್ಟು ಮದುವೆ ಆಗಿ ಅಂತ ಅಲ್ಲ ಕೇಳಿದ್ದು.
ನನಗೆ ಇಷ್ಟ ಇಲ್ಲ ಆಕ್ಚುಲಿ ಮ್ಯಾರಿಡ್ ಲೈಫ್ ಇಷ್ಟ ಇಲ್ಲ. ಓಕೆ ನಮ್ಮ ಹಸ್ಬೆಂಡ್ ಜೊತೆನೆ ನನ್ ಮ್ಯಾರಿಡ್ ಲೈಫ್ ಇಷ್ಟ ಇಲ್ಲ. ಓಕೆ. ಬಟ್ ಏನಂದ್ರೆ ರೆಸ್ಪೆಕ್ಟ್ ಅಂಡ್ ಫ್ಯಾಮಿಲಿಗೋಸ್ಕರ, ಇನ್ನೊಂದು ನನ್ನ ಮಗಳಿಗೋಸ್ಕರ ಮಾತ್ರ ಮಗಳಿಗೆ ಸ್ಟೇಜು ಬೇಜಾರು ಬಿಡ್ತೀರಾ ಹೇಳಿದ್ರೆ 10 ವರ್ಷ ಅನ್ಬೇಡಿ. 9 years. ಸೊ ಅದರಿಂದ ಇದ್ದೀನಿ ಅಷ್ಟೇ. ನೋಡಕ್ ಚೆನ್ನಾಗಿದ್ದೀರಾ, ಇನ್ನೂ ಬೆಟರ್. ಅಲ್ಲ ಸೀರಿಯಸ್ಲಿ ಪ್ರಪಂಚ ಜಾಸ್ತಿ ದೊಡ್ಡದು, ಇನ್ನೂ ಬೆಟರ್. ಎಲ್ಲಿ ಜಸ್ಟ್ ಪ್ರಪಂಚ ದೊಡ್ಡದು ಅಂತ ಪಕ್ಕದಲ್ಲಿ ಬರೋ ಒಳಗಡೆ ಇಷ್ಟು ಚಿಕ್ಕದಾಗೋಯ್ತಲ್ಲ. ಅಂದ್ರೆ ನೀವು ತಿಳ್ಕೊಬೇಕಾಗಿತ್ತಲ್ಲ. ಹೆಂಗ್ ನಾವೇನಕ್ಕೆ ಎಕ್ಸ್ಪೆಕ್ಟ್ ಮಾಡಿ. ನೀವು ಇನ್ಸ್ಟಾನಲ್ಲಿ ನೋಡಿದ್ರಲ್ಲ ನಂದು ಏನು ವಿಡಿಯೋಸ್, ಅದ್ರಲ್ಲಿ ನಾನು ಆಕ್ಚುಲಿ ಏನ್ ಮಾಡಿದೆ ಗೊತ್ತಾ, ನಿಮ್ ಪ್ರೊಫೈಲ್ ನೋಡಿ ನಾನು ಇನ್ಸ್ಟಾನೇ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಅಂದ್ರೆ ಒಂದೆರಡು ಪೋಸ್ಟ್ ನೋಡಿ ಮತ್ತೆ ಬೇರೆ ಹುಡುಗಿರ್ ನೋಡಬಾರ್ದು ಅಂತ. ನೀವು ಸೀರಿಯಸ್ಲಿ ಹೇಳ್ತೀವಿ ಫ್ಲರ್ಟ್ ಅಲ್ಲ. ಓಕೆ ಎನಿವೆ ಹಂಗಂತೇನು ಅಲ್ಲ, ಸೀರಿಯಸ್ ಹಂಗಂತೇನಲ್ಲ. ವರ್ಕೌಟ್ ಆಗಲ್ಲ. ನೀವೇನಾದ್ರೂ ಫ್ರ್ಯಾಂಕ್ ಡ್ರಿಂಕ್ ಮಾಡಂಗಿದ್ರೆ ನನ್ಗೆ ಅರ್ಥ ಆಯ್ತು, ನೀವು ಫ್ರ್ಯಾಂಕ್ ಮಾಡ್ತಾ ಇಲ್ಲ, ನಿಜವಾಗ್ಲೂ ಇಲ್ಲ, ಸೀರಿಯಸ್ಲಿ ಇಲ್ಲ. ನನ್ಗೆ ಅರ್ಥ ಆಯ್ತು. ನೀವು ಯಲಂಕನಿಂದ ಇಲ್ಲಿಗೆ ಬರ್ಬೇಕಾ ಪ್ರ್ಯಾಂಕ್ ಮಾಡಕ? ಮೇ ಬಿ ನೀವು ಯೂಟ್ಯೂಬರ್ ಇಲ್ಲಾಂದ್ರೆ ಏನಾದ್ರೂ ಆಗಿರ್ಬೋದು. ಜಿಮ್ ಐತೆ ಅಂತ ಹೇಳ್ತಾ ಇದೀರಾ. ಸೀರಿಯಸ್ಲಿ ಇಲ್ಲ. 46 ನನಗೆ ಸೆಟ್ ಆಗಲ್ಲ. ಅಂದ್ರೆ ಆಕ್ಚುಲಿ ನನ್ ಮ್ಯಾರಿಡ್. ಓಕೆ, ಓಕೆ, ಒಂದ್ ಮಗು ಐತೆ. ಓಕೆ. ನೀವು ಅಶೋಕ್ ಫ್ರೆಂಡ್, ಅವ್ರು ಹೇಳಿರ್ತಾರೆ 100% ಹೇಳಿರ್ತಾರೆ. ಇಲ್ಲ, ನಾನು ಅವ್ನಿಗೆ ಇನ್ಫಾರ್ಮೇ ಮಾಡಿಲ್ಲ ಇದಕ್ಕೋಸ್ಕರ ಹುಡುಗಿನ ಮೀಟ್ ಮಾಡ್ತಾ ಇದ್ದೀನಿ ಅಂತ. ಅವರು ಏನಕ್ಕೆ ಅಲ್ಲಿದ್ದಾರೆ? ನೀವೇನಾದ್ರೂ ಮಾತಾಡ್ಬೇಕಾಗಿದ್ರೆ ನಾನು ಪರ್ಸನಲಿ ಮಾತಾಡ್ಬೇಕು, ಹೋಗೋ ಇದೆಲ್ಲ ಡೀಟೇಲ್ ಆಗಿ ಮಾತಾಡ್ಬೇಕು ಅಂದಿದ್ದಕ್ಕೆ ಅವ್ನು ಅಲ್ಲಿ ಹೋಗಿರೋದು ಅಷ್ಟೇ. ಹೌದಾ? ಹಾ, ಸರಿ, ಓಕೆ. ಇವಾಗ ಏನ್ ಮಾತಾಡ್ಬೇಕು? ಸರಿ, ಆಯ್ತು. ನೀವು ನಂಗೆ ಓಕೆ, ನಾನು 6 months ನಿಮ್ಗೆ ಟೈಮ್ ನನಗೆ ನಾನೇ ಕೊಟ್ಬಿಟ್ಟಿದ್ದೀನಿ ನಿಮ್ಗೋಸ್ಕರ ಅಂತ. ನನಗೆ ಒಂದು 5 minutes ಪ್ರಾಪರ್ಲಿ ಕೊಡೋಕ್ಕಾಗಲ್ಲ. ಮಿಡಿಲಲ್ಲಿ ಫೋನ್ ಯೂಸ್ ಮಾಡಿದೆ. ಓಕೆನಾ? ಸೈಲೆಂಟ್ಗೆ ಆಗ್ಬಿಡಿ. ಹಾಕಿ ಸೈಲೆಂಟು. ಸೈಲೆಂಟ್ ಅಲ್ಲ ಇದೆ. ಆಯ್ತು, ಹೇಳಿ. ಲೈಕ್ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ಬೇಕಾದ್ರೆ ಎಲ್ಸ್ ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಏನು ಮಾಡಲಿ? ಇನ್ಸ್ಟಾನಲ್ಲಿ ಫಾಲೋ ಮಾಡಿ. ಫಾಲೋ ಅಂತ ಅಲ್ಲ, ಲೈಕ್ ವಾಂಟ್ ಟು ಟಾಕ್ ವಿತ್ ಯು, ನಿಮ್ಮ ಜೊತೆ ಮಾತಾಡಿ. ನಿಮ್ಗೆ ಟೈಮ್ ವೇಸ್ಟ್. ಸೀರಿಯಸ್ ಇಟ್ಸ್ ಓಕೆ. ಈಗ ಆಲ್ರೆಡಿ 6 months ಆಗಿದೆ. 1 month ನಿಮ್ ಜೊತೆ ಮಾತಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಇರುತ್ತೆ. ಏನಕ್ಕೆ ಮಾತಾಡ್ತೀರಾ ಅಂದ್ರೆ? ನಿಮ್ ಮಗಳ ಜೊತೆ ಮಾತಾಡ್ಲ ಹೋಗ್ಲಿ. ಓಕೆ, ನನ್ನ ಮಗಳ ಜೊತೆ ಬೇಕಾದ್ರೆ ಮಾತಾಡಿ. ಏನಂದ್ರೆ ನಿಮ್ ಟೈಮ್ ಆ ಮಗಳ ತಾಯಿಯ ಜೊತೆ ಮಾತಾಡ್ಲಾ? ನೀವು ಮಾತಾಡಿ ಟೈಮ್ ವೇಸ್ಟ್ ಮಾಡಿ ಅಂದ್ರೆ ನಿಮ್ಗೆ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಗಿದೆ ಆಲ್ರೆಡಿ. ಅಲ್ಲ, ನೆಕ್ಸ್ಟ್ ನೀವು ನನ್ನ ಜೊತೆ ಮಾತಾಡಿದ್ರೆ ನನಗೆ ಈಗ ಇರಿಟೇಟ್ ಅಂಡ್ ಲೈಕ್ ಬೇಜಾರ್ ಅನ್ನೋದಕ್ಕಿಂತ ಇರಿಟೇಟ್ ಆಗ್ತಿರೋದು ನೀವು ಐ ಮೀನ್ ಹೆಂಗೆ? ಹೌ ಏನು ಮ್ಯಾರಿಡ್ ಅಂತ ಅದು ನಿಜನಾ? ಲೈಕ್ ನನ್ಗಿನ್ನ ನಂಬಕ್ ಆಗ್ತಿಲ್ಲ. ಅಯ್ಯೋ ಪಾಪ ಅಲ್ಲ. ಮೂವ್ ಆನ್ ಆಗೋಕ್ ಇಷ್ಟ ಇಲ್ಲ. ಅಂದ್ರೆ ನನ್ನ ಲೈಫಲ್ಲಿ ಸಿಂಗಲ್ ಆಗಿ ಇಟ್ಬಿಡೋಣ ಅನ್ಸ್ಬಿಟ್ಟೈತೆ. ಹಾ, ಇನ್ನೊಬ್ಬರ ಲೈಫಲ್ಲಿ ಹೋದ್ರು ಕೂಡ ನಾನು ಸೇಮ್ ಥಿಂಗ್ 1 year ಅಟ್ಲೀಸ್ಟ್ 1 year ಚೆನ್ನಾಗಿರುತ್ತೆ ಅಷ್ಟೇ. ಫೀಲಿಂಗ್ಸ್ 1 year ಚೆನ್ನಾಗಿರುತ್ತೆ. ಮತ್ತೆ ಆಸ್ ಯೂಶುವಲ್ ಕಾಮನ್ ಫೀಲಿಂಗ್ಸ್. ಓಕೆ ಓಕೆ, ನಮ್ 1 year ಬೇಡ, 6 months ಟ್ರೈ ಮಾಡೋಣ. ನಾನು ಮಾಡಲ್ಲ, ನನಗೆ ಇಂಟೆನ್ಷನ್ನೇ ಬರಲ್ಲ. ಹೋಗಿದೆಯಾ ಲೈಫ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಏನು ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಏನಿಲ್ಲ. ನಾನು ಆ್ಯಕ್ಚುಲಿ ನಾನು ನಾರ್ಮಲ್ ಯಾರ ಹತ್ರ ಆದರೂ ಮಾತಾಡ್ಬೇಕು ಅಂದರೆ ಒಂದು ನರ್ವಸ್ನೆಸ್ ನನಗಿರಲ್ಲ. ಅದ್ರ ಹುಡುಗಿರಂದ್ರೆ ನನಗೆ ನಾನು ತಲೆಗೆ ಹಾಕ್ಕೊಳ್ಳಲ್ಲ, ಆರಾಮ್ಸೆ ಮಾತಾಡ್ತೇನೆ. ನೀವು ಮ್ಯಾರಿಡ್ ನಾನು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಮ್ಯಾರಿಡ್ ಅಂತ ಹೇಳಿದ್ದಕ್ಕೆ. ನಾನು ನಿಮ್ಮದು ಒಂದು 2 photo ನೋಡಿದೆ, ಒಂದು ಸ್ಟೋರಿ ನೋಡಿದೆ. ಓಕೆ, ನಾನು ಅದನ್ನ ನೋಡಿ ಲೆಟ್ ಮೀ ಸ್ಟಾಪ್ ಹಿಯರ್ ಅಂತ ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ, ಬೇರೆ ಹುಡುಗಿ ಮೇಲೆ ಕಣ್ಣು ಹೋಗ್ಬಾರ್ದು ಅಂತ. ಸರಿ ಆಯ್ತು, ಬರೋಣ. ಫ್ಲರ್ಟ್ ಮಾಡಿದ್ದಕ್ಕೆ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿ. ಅಲ್ಲ, ಫ್ಲರ್ಟ್ ಮಾಡಿದ್ದಕ್ಕೆ ಖುಷಿ ಇದೆ, ಬಟ್ ನಂಬರ್ ಶೇರ್ ಮಾಡೋದಕ್ಕೆ ನಾಟ್. ತಗೋಬೇಕು ಅಂದಿದ್ರೆ ಡೈರೆಕ್ಟ್ ತಗೋಂತಿದ್ದೆ, ಬಟ್ ಮ್ಯಾಟ್ರ್ ಅದಲ್ಲ. ಓಕೆ, ಎನಿವೆ ನೀವು ಫೋನ್ ಬಿಸಿ ಇದ್ದೀರಾ. ನಾನು 6 ತಿಂಗಳು ಕೊಟ್ಟಿರೋ ಜಸ್ಟ್ 2 minutes ಕಂಪ್ಲೀಟ್ಲಿ ಕೊಡೋಕ್ಕಾಗಿಲ್ಲ ನಿಮಗೆ, 120 seconds. ಎನಿವೆ ನೀವು ಓಕೆ, ನೀವು ಅದರಲ್ಲೇ ಇದ್ದೀರಾ. ಐ ಆಮ್ ರಿಯಲಿ ಸಾರಿ, ಬಟ್ ಐ ಮೀನ್ ನೈಸ್ ಟು ಮೀಟ್ ಯು ಶಿಲ್ಪಾ ಗೌಡ. ಅಲ್ಲ, ಚೇಂಜ್ ಆಗ್ಬಿಡಿ ಅಲ್ಲ. ಆಕ್ಚುಲಿ ಇದು ಬ್ರಾಂಕ್ಗೆ ಕಾರಲ್ಲೇ ಕ್ಯಾಮ್ರಾ ಇದೆ, ಕಾರಲ್ಲಿ. ಅಲ್ಲ, 1 second ಬನ್ನಿ, ಇಷ್ಟು ಬಟ್ ನಿಜ ನೀವು ಮ್ಯಾರಿಡ್ ಅಂತ ಗೊತ್ತಿಲ್ಲ. ಆಯ್ತು ಬನ್ನಿ, ರಿವೀಲ್ ಮಾಡ್ದೆ ಅಲ್ಲ ನಾನೇ. ಈಗಾದ್ರೂ ಬನ್ನಿ, ಇಲ್ಲೊಂಚೂರು ಬನ್ನಿ, ಬೆಲ್ಕಾದ್ರೂ ಬೆಲ್ಲಿ. ಹಾ, ಇದು ಪ್ರಾಂಕ್. ನಾವು ಮ್ಯಾರಿಡ್ ಅಲ್ಲ ಅನ್ಕೊಂಡು ಸ್ವಲ್ಪ ಮಾತಾಡೋಣ ಅಂತ ಬಂದು, ಮ್ಯಾರಿಡ್ ಅಂದ ತಕ್ಷಣ ಏನು ಹೇಳ್ಬೇಕು ಗೊತ್ತಿಲ್ಲ, ಅದಕ್ಕೆ ಡೈವರ್ಸ್ ಟಾಪಿಕ್ ತೆಗ್ದೆ. ಬಟ್ ಸ್ಟಿಲ್ ಎನಿವೆ ಥ್ಯಾಂಕ್ ಯು. ಆಗ್ತೀರಾ ಡೈವರ್ಸು?
ಅಲ್ಲ ಶಿಲ್ಪಾ ಶೆಟ್ಟಿನಿಂದ ಗೌಡಕ್ ಟ್ರಾನ್ಸ್ಫರ್ ಆಗ್ತೀರಾ? ಇಲ್ಲಪ್ಪ. ಬೇಡವಾ? ಆಕ್ಚುಲಿ ನನ್ಗೆ ಗೊತ್ತಾಯ್ತು ಫ್ರ್ಯಾಂಕ್ ಏನೋ ಮಾಡ್ತಾ ಇದ್ರೆ 26. ಹಾ ಅದು ಏನಂದ್ರೆ ಇವಾಗ ನಾನು ಒಂದು ಹೇಳೋದೇನಂದ್ರೆ ಹೇಳಿ ಹೇಳಿ. ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಒಂಚೂರು ಹತ್ರ ಬನ್ನಿ, ಕೇಳಿಸ್ತಾ ಇಲ್ಲ ಅದಕ್ಕೆ. ಹಾ ಹೇಳಿ. ಏನ್ ಗೊತ್ತಾ, ಹಾ ಅಂದ್ರೆ ಮದುವೆ ಆಗಿರೋರು ತುಂಬಾ ಜಾಸ್ತಿ ಜನ ಇದ್ದಾರೆ. ಓಕೆ. ಬಟ್ ಆ ಮ್ಯಾರಿಡ್ ಲೈಫ್ ಅಲ್ಲಿ ಯಾರು ಹ್ಯಾಪಿಯಾಗಿ ಅಷ್ಟೊಂದು ಯಾರು ಹ್ಯಾಪಿಯಾಗಿಲ್ಲ. ನಮ್ಮ ಶಿಲ್ಪಾ ಶೆಟ್ಟಿ ಅವರು ಒಂದು ಮೆಸೇಜ್ ಕೊಡ್ತಿದ್ದಾರೆ. ಬೆಸ್ಟ್ ನಾನು ಒಂದು ಆಡಿಯನ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ, ಮದ್ವೆ ಮಾತ್ರ ಲವ್ ಮಾಡಬೇಡಿ. ಅಲ್ಲಲ್ಲ, ಲವ್ ಮಾಡಬೇಡ್ರಿ, ಮದ್ವೆನೂ ಆಗ್ಬೇಡ್ರಿ, ಸಿಂಗಲ್ ಆಗಿ ನಿಮ್ ಲೈಫ್ ನೀವು ಲೀಡ್ ಮಾಡಿ ಚೆನ್ನಾಗಿರಿ, ಹ್ಯಾಪಿ ಆಗಿರಿ, ಅಷ್ಟೇ ಹೇಳೋದು. ನೆಕ್ಸ್ಟ್ ಜನರೇಷನ್ ಹೆಂಗೆ ಜನರೇಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಹ್ಯಾಪಿ ಆಗಿರ್ತೀರಲ್ಲ. ಇನ್ನೂ ಪೂರ್ ಪೀಪಲ್ಸ್ ಅವರು ಇವರು ಇರ್ತಾರಲ್ಲ, ಮಕ್ಕಳು ಅದು ಇದು ಮಾಡ್ಕೊಂಡಿರ್ತಾರಲ್ಲ, ಅವ್ರ ಮಕ್ಕಳು ದತ್ತ ತಗೊಳ್ಳಿ. ಏನಕ್ಕೆ ಸುಮ್ಗೆ ಲೈಫಲ್ಲಿ ಇನ್ನೊಬ್ರ ಲೈಫಲ್ಲಿ ಹೋಗ್ಬಿಟ್ಟು. ನನಗೆ ಆಕ್ಚುಲಿ ಇದೆ, ಒಂದು ಮಗು ಇದ್ದಾರೆ, 9 years ಬೇಬಿ ಇದ್ದಾಳೆ. ನೀವು ಆಂಟಿ ಆಂಟಿ ಅನ್ಬೇಡಿ. ಮತ್ತೆ ಬ್ರೋ ಅಂದಾಗಿಲ್ಲ, ಆಂಟಿ ಅಂದಾಗ ಏನಿದೆ, ನೀವು ಆಂಟಿ ಶಿಲ್ಪಾ ಆಂಟಿ. ಆಂಟಿ ಹೇಳಿದ್ಮೇಲೆ ಕೇಳ್ಬೇಕು ಅವ್ರಿಗೆ ಎಕ್ಸ್ಪೀರಿಯನ್ಸ್. ಹಂಗಲ್ಲ ಅಂದ್ರೆ ಮದುವೆ ಆಗಿರೋರ್ಗು ಹೇಳಿದ್ರೆ ಕೇಳ್ಬೇಕು, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇರತ್ತೆ ಅಂತ. ಇನ್ನೊಂದು, ಹಾ ಈ ತರ ಯಾರೇ ಬಂದು ಕೇಳ್ಕೊಂಡ್ರೆ ಕೂಡ ಕಾಂಪ್ರಮೈಸ್ ಆಗ್ಬೇಡ್ರಿ. ವೇಸ್ಟ್ ಆಫ್ ಟೈಮ್. ಒಂದ್ ಲೈಫ್ಗೆ ನಾವು ಮೂವ್ ಆನ್ ಆಗ್ಬಿಟ್ಟಿದ್ದೀರಿ. ನನಗೆ ಮೊದ್ಲ ಫಸ್ಟ್ ಆಫ್ ಆಲ್ ನೀವು ಮ್ಯಾರಿಡ್ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಬೇರೆ ಏನಾದ್ರು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಿದ್ದೆ. ಹೌದಾ? ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತಲ್ಲ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಮದುವೆ ಆಗ್ಬಿಟ್ಟೈತೆ, ಒಂದು ಲೈಫ್ ಮೂವ್ ಆನ್ ಆಗ್ಬಿಟ್ಟಿದೆ. ಏನಿದ್ರೇನು ಕಷ್ಟನೋ ಸುಖನೋ ಇರಲಿ ಅಂತ ಹೇಳಲ್ಲ, ಜೊತೆಗಿರಲಿ. ಒಂದು ಕಾಂಪ್ರಮೈಸ್ ಅನ್ನೋದು ಹಸ್ಬೆಂಡ್ ಕಡೆಯಿಂದ ಕಾಂಪ್ರಮೈಸ್ ಆಗ್ತಿರೋ ಆಗಲ್ಲ, ಮಕ್ಳಿಗೋಸ್ಕರ ಆದ್ರೂ ಇರ್ಬೇಕು, ಅಷ್ಟೇ ನಾನು ಹೇಳೋದು. ನನಗೆ ಇದು ಅಪ್ಲೋಡ್ ಹಿಂಗೆ ಮಾಡ್ಲಾ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ನೀವ್ ಹೆಂಗೆ ಹೇಳ್ದಿರೋ ನಾನು ಹಂಗೆ ಮಾಡ್ತೇನೆ. ಯುವರ್ ವಿಶ್. ಹಂಗಲ್ಲ, ನಾಳೆ ದಿವಸ 4 ಜನ ನೋಡ್ತಾರೆ, ನಿಮ್ ರಿಲೇಟಿವ್ ಆಗಿರ್ಬೋದು, ಇಲ್ಲ ನಾಳೆ ಹುಡುಗಿರ್ ಆಗಿರ್ಬೋದು, ಅವ್ರಿಗೊಂದು ಮೇ ಬಿ ಮೆಸೇಜ್ ಆಗಿರ್ಬೋದು. ಇದು ಮೇ ಬಿ ಆಗ್ದೇನೂ ಇರ್ಬೋದು, ನನಗೆ ಗೊತ್ತಿಲ್ಲ ಇದು ಹೆಂಗ್ ತಗೊಂತಾರೆ ಅನ್ನೋದು ಗೊತ್ತಿಲ್ಲ. ನಿಮ್ಗೆ ಎಫೆಕ್ಟ್ ಆಗಲ್ವಲ್ಲ ಅಂತ ಶೋರ. ಮತ್ತೆ ನಿಮ್ಮವ್ರು ಯಾರಾದ್ರೂ ನೋಡೋದು ಬೇರೆ ರೀತಿ ಹೋಗ್ಬಾರ್ದು ಅಂತ. ಏನೋ ನೀವು ನಿಮ್ಮ ಇಷ್ಟ. ನೋ ಲೈಕ್ ನಿಮ್ದು ಹೇಳಿ, ನಮ್ಮ ಇಷ್ಟ ಅಂತ ಅಲ್ಲ. ನಿಮ್ ಬಂದ್ ಮಾತಾಡ್ಸಿದ್ವಿ, ಯುವರ್ ಲೈಕ್ ಹ್ಯಾಪಿ ಸೋಲ್ ಈಗ ಪ್ರೆಸೆಂಟ್ ಅಟ್ ಲೀಸ್ಟ್. ಓಕೆ. ಖುಷಿಯಾಗಿದ್ದೀರಾ, ವರ್ಕೌಟ್ ಮಾಡಕ್ ಬಂದ್ ಖುಷಿ ಇದೀರೋ, ಇಲ್ಲ ಮನೆಯಿಂದ ಆಚೆ ಬಂದಿದ್ದು ಖುಷಿ ಇದ್ರೆ ಐ ಡೋಂಟ್ ನೋ. ಬಟ್ ಅದನ್ನ ನಾನು ಹಾಳು ಮಾಡಕ್ ನನಗೆ ಇಷ್ಟ ಇಲ್ಲ. ನಿಮ್ ಲೈಫಲ್ಲಿ ನಿಮ್ ಪರ್ಸನಲ್ ಸ್ಟ್ರಗಲ್ ಒಂದಿದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಎಲ್ಲರಿಗೂ ಆಲ್ಮೋಸ್ಟ್ ಹೇಳ್ಕೊಳಲ್ಲ ಅಷ್ಟೇ, ಎಲ್ಲಾರ್ಗು ಇದ್ದೇ ಅವ್ರದ್ದಿದ್ದೇ ಇರುತ್ತೆ. 100%. ನೀವ್ ಹೇಳಿ, ನೆಕ್ಸ್ಟ್ ಈಗ ನೋಡ್ತಿರೋ ಹುಡುಗಿರು ಅವ್ರಿಗೊಂದು ತಿಳ್ಕೊಳ್ಳೋಗೋಸ್ಕರ ಹಂಗೆ ಅಪ್ಲೋಡ್ ಮಾಡಿ ಅಂದ್ರೆ ಮಾಡ್ತೀನಿ. ತಿಳ್ಕೊಂಡ್ಲಿ ಬಿಡಿ, ಅಟ್ಲೀಸ್ಟ್ ಅವ್ರಿಗೊಂದು ನಾಲೆಜ್ ಬರುತ್ತೆಲ್ಲ. ಓಕೆ. ನಮ್ಮ ಶಿಲ್ಪಾ ಆಂಟಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಫ್ರ್ಯಾಂಕ್ ಬಾಯ್ ಕನ್ನಡ ಆಡಿಯನ್ಸ್ ಕಡೆಯಿಂದ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಂದು ಶಿಲ್ಪಾ ಶಿಲ್ನಿ ಅಂತಿರುತ್ತೆ, ಅದನ್ನು ಫಾಲೋ ಹಂಗೆ ಫಾಲೋ ಮಾಡಿ. ಟ್ಯಾಗ್ ಮಾಡ್ಬಿಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು.